ವರುಣನ ಅಬ್ಬರಕ್ಕೆ ನಲುಗಿದ ಯಾದಗಿರಿ ಜಿಲ್ಲೆಯ ಅನ್ನದಾತರ ಗಾಯದ ಮೇಲೆ ಬರೆ ಎಳೆದಿದ್ದಾನೆ ಮಳೆರಾಯ. ಭತ್ತ, ಹತ್ತಿ ಸೇರಿದಂತೆ ವಿವಿಧ ಬೆಳೆಗಳು ನೀರ್ಪಾಲಾಗಿದೆ. ಕಂಗಾಲಾಗಿದ್ದಾನೆ ಅನ್ನದಾತ. ಕಣ್ಣೆದುರೇ ಬೆಳೆ ಹಾನಿಯನ್ನ ಕಂಡು ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು. 100 ಎಕರೆ ಭೂಮಿ ಸಂಪೂರ್ಣ ನೀರ್ಪಾಲಾಗಿದೆ. ಚಾಮನಾಳ, ಯರಗೋಳ ಸೇರಿದಂತೆ ಹಲವು ಕಡೆ ಜಲಾವೃತವಾಗಿದೆ. ಸೂಕ್ತ ಪರಿಹಾರ ಕಲ್ಪಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಂತ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಅಕ್ಷರಶಃ ಅನ್ನದಾತನ ಬದುಕು ಬರ್ಬಾದಾಗಿರ್ತಕ್ಕಂಥದ್ದು. ಕೈಗೆ ಬಂದಿರತಕ್ಕಂಥ ಬಂಗಾರದಂತ ಬೆಳೆ ಈಗ ನೀರು ಪಾಲಾಗಿರ್ತಕ್ಕಂಥದ್ದು. ಅಂದರೆ ಕಳೆದ ತಿಂಗಳಿಂದಷ್ಟೇ ಸಾಕಷ್ಟು ಪ್ರಮಾಣದಲ್ಲಿ ರೈತರು ಬೆಳೆ ಹಾನಿ ಕೂಡ ಅನುಭವಿಸಿದ್ರು. ಈಗ ಮತ್ತೆ ವರುಣದೇವ ರೈತರ ಗಾಯದ ಮೇಲೆ ಬರೆ ಎಳ್ತಕ್ಕಂಥ ಕೆಲಸ ಮಾಡಿದ್ರೆ ಹಲವು ಪ್ರಮಾಣದ ರೈತರು ಈಗ ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು. ನಾವೀಗ ಚಾಮನಹಳ್ಳಿ ಗ್ರಾಮದ ಹೊರಗಿರ್ತಕ್ಕಂಥ ರೈತ ಗುಂಜಲಪ್ಪ ಅವರ ಒಂದು ಜಮೀನಲ್ಲಿ ಇರ್ತಕ್ಕಂಥದ್ದು. ರೈತ ಗುಂಜಲಪ್ಪ ಏನು ಸುಮಾರು 4-5 ಎಕರೆ ಪ್ರದೇಶದಲ್ಲಿ ಹತ್ತಿ ಹಾಗೂ ಭತ್ತದ ಒಂದು ಬೆಳೆಯನ್ನು ಕೂಡ ಇಲ್ಲಿ ಬಿತ್ತನೆ ಮಾಡಿದ್ರು. ಹತ್ತಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಒಳ್ಳೆ ರೀತಿಯಿಂದ ಬೆಳವಣಿಗೆ ಕೂಡ ಆಗಿತ್ತು. ಆದ್ರೆ ಈಗ ಆ ಒಂದು ಕಾಯಿ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಳ್ಳದ ನೀರು ಈಗ ಈ ಒಂದು ಜಮೀನುಗಳಿಗೆ ನುಗ್ಗಿರ್ತಕ್ಕಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ. ನನ್ನ ಮೊಣಕಾಲು ಮಟ್ಟ ಈಗ ನೀರು ಕೂಡ ನಿಂತ್ಕೊಂಡಿರ್ತಕ್ಕಂಥ, ನಾನು ಕೂಡ ಇದೇ ಒಂದು ಜಮೀನಲ್ಲಿ ನಿಂತಿರ್ತಕ್ಕಂಥದ್ದು. ನನ್ನ ಮೊಣಕಾಲು ಮಟ್ಟ ನೀರು ನಿಂತುಕೊಂಡಿರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ಈ ಒಂದು ಹತ್ತಿಯ ಒಂದು ಕಾಯಿ ಇದೆಯಲ್ಲ, ಇದು ನೀರಲ್ಲಿ ಸಂಪೂರ್ಣವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು. ಎಲ್ಲ ಕಾಯಿಗಳು ಇದೇ ರೀತಿಯಾಗಿ ಏನಾದರೂ 2-3 ದಿನಗಳ ಕಾಲ ಇದೇ ರೀತಿ ನೀರಲ್ಲಿ ಮುಳುಗಿದ್ರೆ ಇದು ಮುಂದೆ ಏನಾಗುತ್ತಂದ್ರೆ ಕೊಳೆತು ನಾಶವಾಗ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಇದು ಹತ್ತಿ ಬೆಳೆಯ ಪರಿಸ್ಥಿತಿ. ಆದ್ರೆ ನಿಮಗೆ ಇನ್ನೊಂದು ದೃಶ್ಯ ತೋರಿಸ್ತಾ ಹೋಗ್ತೀವಿ. ಇದೇ ಒಂದು ಜಮೀನಿನ ಪಕ್ಕದಲ್ಲೇ ಭತ್ತದ ಒಂದು ಬೆಳೆ ಕೂಡ ಇರ್ತಕ್ಕಂಥ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ಭತ್ತವು ಸಂಪೂರ್ಣವಾಗಿ ಕೆರೆಯಂತೆ ಭಾಸವಾಗ್ತದೆ. ನಾನೀಗ ದೃಶ್ಯ ತೋರಿಸ್ತಾ ಇದ್ರಿ. ಈಗ ಸಂಪೂರ್ಣವಾಗಿ ಈ ಒಂದು ಜಾಗದಲ್ಲಿ ಬೆಳೆ ಇತ್ತು, ಆ ಬೆಳೆ ಸಂಪೂರ್ಣವಾಗಿ ಈಗ ಒಳಗಡೆ ಮುಳುಗಡೆ ಆಗಿರ್ತಕ್ಕಂಥದ್ದು. ಇಲ್ಲಿ ಕೆಲವು ಬೆಳೆಗಳು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕೇವಲ 1-4-5 ಇಂಚು ಮಾತ್ರ ಕಾಣ್ತಾ ಇರ್ತಕ್ಕಂಥದ್ದು. ಇದಷ್ಟಲ್ಲದೆ ಹಲವು ಒಂದು ಗ್ರಾಮಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಉಂಟಾಗಿರ್ತಕ್ಕಂಥ. ಇದರಿಂದಾಗಿ ಏನು ಕೈಗೆ ಬಂದಿರತಕ್ಕಂಥ ಬಂಗಾರದಂಥ ಬೆಳೆಯನ್ನು ಈಗ ರೈತರು ಕಳೆದುಕೊಳ್ತಕ್ಕಂಥ ಒಂದು ಸ್ಥಿತಿಗೆ ತಲುಪಿರೋದ್ರಿಂದ ರೈತ ಅಂಜಲಪ್ಪ ಅವರು ಸಾಕಷ್ಟು ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ನಾನು ಅವ್ರು ಮಾತಾಡಿಸ್ತೀನಿ. ಅಂಜಲಪ್ಪ ಅವರೇ, ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ. ಹತ್ತಿ ಬೆಳೆ ಮತ್ತು ಭತ್ತದ ಬೆಳೆ ಸಂಪೂರ್ಣವಾಗಿ ಮುಳುಗಡೆಯಾಗಿ ನೀರು ಪಾಲಾಗಿರ್ತಕ್ಕಂಥದ್ದು. ಅದು ಎಲ್ಲವೂ ಕೂಡ ಕೊಚ್ಚಿಕೊಂಡು ನೀರಾಗ್ತಾ ಇದೆ. ಏನು ಹೇಳ್ತಾರೆ? ಹತ್ತಿ ಬೆಳೆ, ಕವಳಿ ಬೆಳೆ ಅಷ್ಟು ಮುಣಿಕೇಸಿ ಲಾಸ್ ಆಗ್ಯದ್ರಿ. ಓಟ್ ಕಲಾಸ ಹಳ್ಳದ ಪಾಲಾಗಿ ಹೊಂಟದ್ರಿ. ನೀರಿನಾಗ ಸಮುದ್ರ ಬಂದು ಕೇಸಿ 2-3 ಸಾಲ ಐತ್ರಿ. ಹಿಂಗೆ ಆಲಕತ್ತದ್ರಿ. ನಮಗೆ ಬೆಳೆ ಪರಿಹಾರ ಮಾಡಿ ಕೊಡ್ಬೇಕ್ರಿ ನೀವು. ನೋಡ್ರಿ, ಹಿಂಗೆ ಭಾಳ ಪರಿಸ್ಥಿತಿ ಬಂದದ್ರಿ. ಲಕ್ಷಣ ಗಂಟ್ಲಿ ಲಾಸ್ ಮಾಡಿವ್ರಿ ಹೊಲಗಳಿಗೆ. ಕವಳೆ ಗದ್ದಿ, ಹತ್ತಿ ಅವು ಯಪ್ಪ ಸಾಬ್ರೆ ಈ ಲಾಸ್ ಆಗಿಬಿಟ್ಟದ್ರಿ. ನೀರು ಬಂದು ಸಮುದ್ರ ಬಂದು ಕಣ್ಣೂರು ಬರ್ಲಾಗತ್ತವ್ರಿ. ಅರ್ಥಗತ್ತಪ್ಪ ಯಪ್ಪ. ನೋಡ್ರಿ ಸಾಬ್ರೆ, ಲಾಸ್ ಬಂದದ ನಮ್ಗೆ. ಕವಳೆ ಲಾಸ್, ಹತ್ತಿ ಹೊಲ ಲಾಸ್, ಓಟ್ ನಿಕಲ್ ಆಗ್ಯದ್ರಿ. ನೀರು ಬಂದು ಕೇಸಿ ಕೊಟ್ರ ಅವು ಓಸ್ ಮುನಿಗೆ ಹೋಗ್ಯಾವ್ರಿ. ಹಳ್ಳದ ಪಾಲಾಗಿ ಕೇಸಿ ಅಪ್ಪ ಇದು ಬೆಳೆ ಪರಿಹಾರ ಮಾಡಿ ಕೇಸಿ ಕೊಡ್ಬೇಕ್ರಿ ನೀವು ಅಂತ. ಬೆಳೆ ಹತ್ತಿ ಲಾಸ್ ಆಗಿಬಿಟ್ಟದ್ರಿ. ಕವಳೆ, ಹತ್ತಿ, ಓಟು 5 ಎಕರೆ 7-8 ಎಕರೆ 2 ಲಕ್ಷ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಿಟ್ಟಿವ್ರಿ. ಏನ್ ಬೆಳೆದತ್ರಿ? ಓಟ್ ಕಲಾಸ ಹಳ್ಳದ ಪಾಲಾಗಿ ಹೋಯ್ತ್ರಿ ನೀರು ಬಂದು. ನೋಡ್ರಿ, ಇದು ಎಷ್ಟು ಏನ್ ಮಾಡ್ತ್ರಿ ಸಾಬ್ರೆ? ನೋವಾಗಿ ಬಿಡ್ತದ. ಲಾಸ್ ಆಗ್ಯದ್ರಿ. ಕವಳಿಗೆ ಹತ್ತಿ, ಹತ್ತಿ ಬೆಳೆ ಅದು ಓಟು ಬೆಳೆ ಪರಿಹಾರ ಮಾಡಿ ಕೇಸಿ ಕೊಡ್ರಿ ಸಾಬ್ರೆ. ನೀರು ಬಂದು ಕಲ ಸರ್ಕಂದ್ ಹೊಂಟದ ಹಳಕ್ಕೆ. ಇದು ರೈತ ಗುಂಜಲಪ್ಪರ ಒಂದು ಕಣ್ಣೀರಿನ ಮಾತಾಗಿರ್ತಕ್ಕಂಥದ್ದು. ನನ್ನ ಕಣ್ಣೆದ್ರೆ ಬಂಗಾರದಂತ ಬೆಳೆ ಈಗ ನೀರು ಪಾಲಾಗ್ತಾ ಇದೆ. ಇದರಿಂದಾಗಿ ನನಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಬೆಳೆ ಸಮೀಕ್ಷೆ ಮಾಡಬೇಕು, ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕೆಂಬ ಒಂದು ಮಾತನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ರಫೀಕ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.